ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಒಂದು ಟಿಪ್ಸ್ ಏನು ತಂದಿದ್ದೀನಿ ಅಂದರೆ ರುಟೀನ್ ಹೇರ್ಗೋಸ್ಕರ ಇದು ರುಟೀನ್ ಆಗಿ ನಾನು ಹೇಳ್ತಾ ಇದ್ದೀನಿ. ನಾನು ಏನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸಿಂಪಲ್ ಆ್ಯಂಡ್ ಬೆಸ್ಟ್. ಯಾರ ಮಾತು ಕೇಳಬೇಡಿ, ಟೆನ್ಷನ್ ತೊಗೋಬೇಡಿ, ಸ್ಟ್ರೆಸ್ ತೊಗೋಬೇಡಿ ಅಂತ ನಾನಲ್ಲ. ಯಾಕಂದರೆ ಜೀವನದ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಎಲ್ಲನೂ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಕೂಲಾಗಿರಿ, ನಿಮ್ಮ ಕೆಲಸ ನೀವು ಮಾಡಿರಿ. ಬೆಸ್ಟ್ ಏನಂತಂದರೆ ಹೇರ್ ಫಾಲ್ ಕಂಟ್ರೋಲ್ ಆಗಬೇಕಂದ್ರೆ ನಿಮ್ಮ ಮನಸ್ಸು ಶಾಂತ ಆಗಿರಬೇಕು, ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗಿರಬೇಕು. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಎಸ್ಪೆಷಲಿ ಹುಡುಗಿಯರಿಗೆ ಭಾಳಷ್ಟು ಪ್ರಾಬ್ಲಮ್ ಇರುತ್ತೆ. ಸೊ ಅದ್ರಾಗೂ ಹೇರ್ ಫಾಲ್ ಜಾಸ್ತಿ, ವಿಂಟರಲ್ಲಿ ಜಾಸ್ತಿ ಆಗುತ್ತೆ. ವಿಂಟರಲ್ಲಿ ಜಾಸ್ತಿ ಹೇರ್ ಫಾಲ್ ಆಗ್ತದೆ ಅಂದರೆ ಎಷ್ಟಾಗುತ್ತೆ ಅಂತ ಕೇಳಿದಾಗ 100 ಅಥವಾ 200 300 ನಾವು ಎಣಿಸಲ್ಲ, ಬಟ್ ಒಂದು ಅಂದಾಜ ಇರುತ್ತಲ್ಲ, ಆ ಪ್ರಕಾರ ನಾವು ತಿಳ್ಕೊಬೋದು ನಮ್ಮ ಹೇರ್ ಫಾಲ್ ಎಷ್ಟಾಗ್ತದೆ ಅಂತ. ನಾನು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳಿದ್ರು 200ಕ್ಕಿಂತ ಜಾಸ್ತಿ ಹೇರ್ ಫಾಲ್ ಆಗ್ತಾಯಿದ್ರೆ ನಾನು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀನಿ, 200ಕ್ಕಿಂತ ಕಮ್ಮಿ ಇದ್ದರೆ ನಿಮಗೆ ಹೇರ್ ಫಾಲ್ಗೆ ಟ್ರೀಟ್ಮೆಂಟ್ ಕೊಡಲ್ಲ, ನಾರ್ಮಲಿ ವಿಂಟರಲ್ಲಿ ಹೇರ್ ಫಾಲ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾನು ಸಜೆಷನ್ ಮಾಡ್ತಾಯಿದ್ದೀನಿ ಅಂತಂದರೆ, ನನ್ನ ಸಜೆಷನ್ ಏನಂದರೆ, ನಿಮಗೂ ಕೂಡ 200ಕ್ಕಿಂತ ಜಾಸ್ತಿ ಹೇರ್ ಫಾಲ್ ಆಗಿದ್ರೆ ಡಾಕ್ಟ್ರ್ ನೀವು ಹೋಗಿ ತೋರಿಸ್ಕೊಳ್ಳಿ. ಇಲ್ಲ ನನಗೆ ನಾರ್ಮಲ್ ಹೇರ್ ಫಾಲ್ ಇದೆ ಅಂತಂದರೆ 200ಕ್ಕಿಂತ ಕಡಿಮೆ ಇದ್ದರೆ ನೀವು ಡಾಕ್ಟ್ರ್ ಹತ್ರ ಹೋಗೋದು ಅವಶ್ಯಕತೆ ಇಲ್ಲ. ಇನ್ನೊಂದು ಏನಂತಂದರೆ, ನಮಗೆ ಹೇರ್ಸ್ ಸಿಲ್ಕಿ ಇಲ್ಲ, ಶೈನಿ ಇಲ್ಲ, ಥಿಕ್ ಇಲ್ಲ, ಥಿನ್ ಇದೆಯಾ ಅಥವಾ ಭಾಳ ಡಂಡ್ರಫ್ ಇದೆಯಾ ಅಂತಿಂಗೆಲ್ಲ ನಮಗೆ ಡೌಟ್ಸ್ ಜಾಸ್ತಿ ಇರುತ್ತಲ್ಲ, ನಮ್ಮ ಈಚಿಂಗ್ ಜಾಸ್ತಿ ಆಗ್ತಾಯಿದೆ ಅಥವಾ ಹೇರ್ ಫಾಲ್ ಕಮ್ಮಿ ಆಗ್ತಾಯಿಲ್ಲ, ಹೀಗೆಲ್ಲ ಏನಾದರೂ ಮನಸ್ಸಲ್ಲಿ ಇದ್ದರೆ ಡಾಕ್ಟರ್ ಅದನ್ನು ಕನ್ಸಲ್ಟ್ ಮಾಡಬಹುದು. ಸೆಕೆಂಡ್ ಆಪ್ಷನ್ ಮನೆಯಲ್ಲಿ ಏನಂತಂದರೆ ಬೆಸ್ಟ್ ಅಂದರೆ ಅಲೋವೆರಾ ಗಿಡ ಇರುತ್ತಲ್ಲ, ಅದು ತೆಗಿಬೇಕು, ಸ್ವಚ್ಛ ಕ್ಲೀನ್ ಮಾಡಿಕೊಂಡು ಒಳಗಿಂದ ವೈಟ್ ಅಂತ ಇರುತ್ತಲ್ಲ ಅದನ್ನು ತೆಗೆದು ಮಿಕ್ಸಿಗೆ ಹಾಕಿ ಕೊಕೊನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಯಾವುದೇ ಆಯಿಲ್ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ರಾತ್ರಿ ಮಸಾಜ್ ಮಾಡ್ಕೊಂಡು ನೆಕ್ಸ್ಟ್ ಡೇ ವಾಶ್ ಮಾಡ್ಕೋಬೇಕು. ಇದು ಬೆಸ್ಟ್ ಒಂದು ಟಿಪ್ಸು. ಸೆಕೆಂಡ್ ಏನಂದರೆ, ನೀವು ಔಟ್ಸೈಡ್ ಯಾವಾಗ ಎಲ್ಲಾದ್ರೂ ಹೋಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಹೇರ್ಸನ್ನು ಅಂದರೆ ವೀಕ್ಲಿ ಥ್ರೈಸ್ ನೀವು ತೊಗೊಳ್ಳೇಬೇಕು. ಔಟ್ಸೈಡ್ ನೀವು ಡೈಲಿ ಹೋಗ್ತಾ ಇದ್ದೀರಿ, ಯಾಕಂದರೆ ಡಸ್ಟ್ ಬಹಳ ಇದೆ, ಪೊಲ್ಯೂಷನ್ ಜಾಸ್ತಿ ಇದೆ. ಸೊ ಹಾಗಾಗಿ ಡಸ್ಟ್ ಬಿದ್ದು ಈಚಿಂಗ್ ಆಗುತ್ತೆ, ಡಂಡ್ರಫ್ ಆಗುತ್ತೆ, ಸೊ ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ವಾರದಲ್ಲಿ 3 ದಿನ ನೀವು ತೊಗೊಳ್ಳೇಬೇಕು. ಎನಿ ಹಾವ್ ನೀವು ಇಲ್ಲ ನಂಗೆ ಟೈಮ್ ಇಲ್ಲ, ಏನು ನಿಮಗೋಸ್ಕರ ನೀವು ಟೈಮ್ ತೊಗೋಬೇಕು, ನೀವು ಮಾಡೇಬೇಕು. ದಟ್ ಈಸ್ ಅ ಆಪ್ಷನ್. ಇಲ್ಲ ನಿಮಗೋಸ್ಕರ ನೀವು ಮಾಡೇಬೇಕು. ಸರ್ವೈವಲ್ ಆಗಬೇಕು ಅಂದರೆ ನೀವು ಮಾಡಬೇಕು ಅಷ್ಟೇ. ಸೆಕೆಂಡ್ ಆಪ್ಷನ್ ಏನಂತಂದರೆ ಹೆಲ್ದಿ ಊಟ ಮಾಡಿ. ವೆಜಿಟೇರಿಯನ್ಗೆ ಜಾಸ್ತಿ ತಿನ್ನಬೇಕಾಗತ್ತೆ. ನಾನ್ ವೆಜ್ದವರಿಗೆ ಮಟನ್, ಚಿಕನ್ ಎಲ್ಲನೂ ಸಿಗುತ್ತೆ, ಫಿಶ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಬಟ್ ವೆಜಿಟೇರಿಯನ್ಗೆ ಹೆಂಗಾಗುತ್ತೆ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿ ತಿನ್ನಬೇಕಾಗತ್ತೆ. ವೆಜಿಟೇರಿಯನ್ಗೆ ಜಾಸ್ತಿ ಕ್ವಾಂಟಿಟಿ ತಿನ್ನಬೇಕಾಗಂದ್ರೆ ಮಟನ್, ಚಿಕನಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ, ಚಿಕನಲ್ಲಿ ಪ್ರೋಟೀನ್ ಇರುತ್ತೆ, ಅದ್ರ ಮತ್ತು ಫಿಶಲ್ಲೂ ಇರುತ್ತೆ, ಎಲ್ಲ ಇರ್ತದೆ. ಬಟ್ ನಮ್ಮ ವೆಜಿಟೇಬಲಲ್ಲಿ ನಾವು 1/4 ಕಿಲೋ ತಿಂದರೆ ಅದ್ರಾಗೆ ಸ್ವಲ್ಪ ಪ್ರೋಟೀನ್ ಸಿಗುತ್ತೆ, ವಿಟಮಿನ್ ಸಿಗುತ್ತೆ, ಹಾಗೆಲ್ಲ ಇರುತ್ತೆ. ಸೊ ವೆಜಿಟೇಬಲ್ದವ್ರು ಏನಂದರೆ ಜಾಸ್ತಿ ಇಂಟೇಕ್ ಮಾಡಬೇಕಾಗತ್ತೆ. ದ ಬೆಸ್ಟ್ ಅಂದರೆ ಸೋಯಾಬೀನ್ ತಿನ್ನಿ, ಕಣ್ಣಿಗೋಸ್ಕರನೂ ಚೆನ್ನಾಗಿರುತ್ತೆ, ಹೆಲ್ತ್ನೂ ಇರುತ್ತೆ, ಹೇರ್ಗೋಸ್ಕರನೂ ಸಿಗುತ್ತೆ. ಹೌದಾ? ಮತ್ತು ಭಾಳಷ್ಟು ವಿಚಾರಗಳವ ಅದ್ರಾಗ ಏನಂತಂದರೆ ಇದ್ರಾಗ ಅಂದರೆ ಹೆಲ್ದಿ ಹೇರ್ಸ್ ಇರಬೇಕು ಅಂದರೆ ಭಾಳಷ್ಟು ನೀವು ನೋಡಿರಬೇಕು, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿರಬೇಕು ಅಥವಾ ಗೂಗಲಲ್ಲಿ ಸರ್ಚ್ ಮಾಡ್ತಿರಬೇಕು. ಬಟ್ ನಂದು ಏನಂತಂದರೆ, ನೀವು ಹೆಲ್ದಿ ವೆಜಿಟೇರಿಯನ್ ಆಗಿದ್ದರೆ ಜಾಸ್ತಿ ಇಂಟೇಕ್ ಮಾಡಿ. ಮತ್ತು ಇನ್ನೊಂದಂದರೆ ಹೇರ್ಸನ್ನು ನೀವು ಯಾವಾಗಲೂ ರಾತ್ರಿಗೆ ನೀವು ಹೆಣಲು ಹಾಕ್ಕೊಂಡೇ ಮಡ್ಚ್ಕೊಂಡೇ ಮಲಗಿ, ಓಕೆನಾ? ಡಸ್ಟ್ ಎಲ್ಲ ಬೀಳಲ್ಲ, ಅದು ಆ ಕಡೆ ಈ ಕಡೆ ಆಗೋಲ್ಲ, ಗುಂಜು ಬೀಳಲ್ಲ, ಏನು ಬೀಳಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಂದರೆ ಬೆಸ್ಟ್ ಟಿಪ್ ಅಂತಂದರೆ ವಾರದಲ್ಲಿ 3 ದಿನ ಸ್ನಾನ ಮಾಡಬೇಕು, ಹೆಡ್ ಬಾತ್ ಮಾಡಬೇಕು. ಮತ್ತಂದರೆ ಮನೆಯಲ್ಲೇ ಇರ್ತೀರ ಅಂತಂದರೆ ಯೂಶ್ವಲ್ ನೀವು 2 ಸಲನೂ ಮಾಡ್ತಾರೆ ನಡೆಯುತ್ತೆ. ನಿಮಗೆ ವೀಕ್ಲಿ ಟ್ವೈಸ್ ನೀವು ಅಲೋವೆರಾ ಜೆಲ್ ಅಂದರೆ ಮನೇಲಿ ಮಾಡ್ಕೊಬೋದು ಅಥವಾ ಹೊರಗಿಂದನೂ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು. ಬಟ್ ಮನೆಯಿಂದಿದ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ನಂದು ಆಪ್ಷನ್ ಏನಂತಂದರೆ ಮನೇಲಿ ಮಾಡಿಕೊಂಡ್ರೆ ಜಾಸ್ತಿ ಇರುತ್ತೆ, ರೊಕ್ಕ ಖರ್ಚಾಗಲ್ಲ, ಮನೆಗೆ ಎಣ್ಣೆ ಇರುತ್ತೆ, ಅದ್ರೊಳಗೆ ಮಿಕ್ಸ್ ಮಾಡಿಕೊಂಡು ಮಸಾಜ್ ಚೆನ್ನಾಗಿ ಮಾಡಿಕೊಂಡು ನೀವು ಇಲ್ಲಿ ಮಸಾಜ್ ಮಾಡ್ಕೋಬೇಕು. ಮೇನ್ ಅಂದರೆ ಇಲ್ಲಿಂದ ಹೇರ್ ಗ್ರೋತ್ ಆಗಲ್ಲ, ಇಲ್ಲಿಂದ ಹೇರ್ ಗ್ರೋತ್ ಆಗುತ್ತೆ. ಗ್ರೋತ್ ಆಗೋ ನಂತರ ನೀವು ಜಡೆ ಹಾಡಿಕೊಂಡು ಫುಲ್ ಹೇರ್ಸನ್ನು ಫೋಲ್ಡ್ ಮಾಡಿ ನೈಟ್ ಬಿಟ್ಟು ಬಿಡಬೇಕು. ಆಮೇಲೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಬಿಟ್ಟರೆ ಮಸ್ತ್ ಸಿಲ್ಕಿ ಆ್ಯಂಡ್ ಬೆಸ್ಟ್ ಆ್ಯಂಡ್ ಶೈನಿಂಗ್ ಹೇರ್ಸ್ ಇರುತ್ತೆ. ನಂತರ ಅಂದರೆ ಈ ನೋಡಿ ಈ ರೀತಿ ಇದೆ. ನನಗೆ ಸ್ವಲ್ಪನೂ ಹೇರ್ ಫಾಲ್ ಆಗಲ್ಲ ನೋಡಿ, ಹೇರ್ ಫಾಲ್ ಆಗಲ್ಲ, ನಂಗೆ ಸ್ವಲ್ಪ ಹೇರ್ ಫಾಲ್ ಆಗಲ್ಲ. ಸೊ ನನ್ನ ಹೇರ್ಸ್ ಹಿಂಗಿದೆ, ಇದು ಜೆನೆಟಿಕ್ ಇದೆ, ಮಮ್ಮಿನ ಕೂಡ ಈ ರೀತಿಯೇ ಇತ್ತು, ನಂದು ಈ ರೀತಿಯೇ ಇದೆ. ಈ ರೀತಿ ನಿಮಗೆ ಟಿಪ್ಸ್ ಬೇಕಾದರೆ ನನಗೆ ಫಾಲೋ ಮಾಡ್ಬೋದು.
ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮಗೆ ಜಾಸ್ತಿ ವೀಡಿಯೋಸ್ ಬೇಕಾದರೆ ನನಗೆ ಫಾಲೋ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.